ಅದು ಸಿಂಧೂರ ಎಂಬ ರಾಕ್ಷಸನ ವಧೆ ಮಾಡಿದಂತ ಗಣಪತಿ. ಸಿಂಧೂರ ಎಂಬ ರಾಕ್ಷಸನ ವಧೆ ಮಾಡಿದಂತ ಗಣಪತಿ. ಹಲೋ, ಎಲ್ಲರಿಗೂ ನಮಸ್ಕಾರ ರೀ. ನಾವು ಉತ್ತರ ಕರ್ನಾಟಕ ಹುಡುಗ. ನೀವೆಲ್ಲವ್ರ ಅಂತೇಳಿ ಕಮೆಂಟ್ ಮಾಡ್ರಿ, ನೋಡೋಣಂತೆ ಯಾರ್ಯಾರು ವಿಡಿಯೋ ನೋಡಾತೀರಿ ಎಲ್ಲಿಂದ ಅಂಥೇಳಿ. ಮತ್ತು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲ್ ಹುಬ್ಳಿ ನಿಯರ್ ಗಣೇಶಂದು ಏನೋ ಪವಾಡ ಚಲೋ ಐತಂತ, ಭಾಳ ಮಸ್ತ್ ಐತಂತ. ಅದರ ಹಿಸ್ಟ್ರಿ ಬಗ್ಗೆ ಹೇಳಿ ಮತ್ತು ಹಂಗೆ ರೂಟ್ ಗೀಟ್ ಎಲ್ಲ ಹೇಳ್ಬೇಕು. ಅಲ್ಲಿ ಅದ್ರ ದೇವ್ರಿಗೆ ಬಗ್ಗೆ ನಡ್ಕೊಂಡವ್ರದ್ದು ಏನೋ ಭಾಳ ಚಲೋ ಆಗೈತಂತೆ. ನಾನು ಕೇಳ್ಪಟ್ಟೀನಿ, ನಿಮಗೂ ತೋರಿಸ್ತೇನೆ ಅಂತ. ಬರ್ರಿ ಹೋಗೋಣ. ಗಾಡ್ಯಾಗಂತರೂ ಹೊಂಟೇವಿ. ಈಗ ಮುಂದೆ ನಮ್ಮ ಹುಡುಗರು ಬರ್ತಾರೆ. ಇದು ಮಳೆ ಮಾಡೊಂದು ಆಗೈತಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ನೋಡೋಣ್ರಿ, ಇದು ಒಳಗಿನ ರೂಟ್ ಐತಿ. ನಿಮಗೆ ರೂಟ್ ಕರೆಕ್ಟ್ ಎಲ್ಲಿಂದ ಕರೆಕ್ಟಾಗಿ ಹೇಳ್ತೀನಿ ಅಂದ್ರೆ, ನಮ್ದು ಗೊಬ್ಬರ ಬರ್ತೈತಿ. ಗೊಬ್ಬರ್ಲಿಂದ ರೂಟ್ ಹೇಳ್ತೀವಿ ನಿಮಗೆ, ಅಂದ್ರೆ ಅರ್ಥ ಆಗ್ತೈತಿ. ಒಂದೇ ರೋಡ್ ಐತದ. ಇದು ಒಳಗಿನ ರೂಟ್ ಒಳಗಿಂದ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಅದಕ್ಕೆ ಅಲ್ಲಿಂದ ಆದರೆ ಇನ್ನೂ ಚಲೋ ಆಗ್ತೈತಿ ಅಂತೇಳಿ ಅಲ್ಲಿಂದ ರೂಟ್ ಹೇಳ್ತೀನಿ. ರೂಟನ್ನು ಹೇಳ್ತೀನಿ. ಯಾರಿಗಾರ ಇನ್ನೂ ಬೇಡಪ್ಪ ಮ್ಯಾಪ ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕೀನಿ, ಅಲ್ಲಿ ಹೋಗಿ ಲಿಂಕ್ ಚೆಕ್ ಮಾಡ್ಕೊರಿ. ಮತ್ತು ಈಗ ನಾವೀಗ ದಾಟಿ ಬಂದ್ವಲ್ರಿ, ಅದು ಗೊಬ್ಬರ ಇದು ರೀ ಟೂಲ್ನಾಕ ದಾಟಿ ಬಂದ್ವಿ. ಮುಂದೆ ನಮ್ಮ ಹುಡುಗರ ಬಗ್ಗೆನೂ ಹೇಳಬೇಕಾಗಿತ್ತು, ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿತ್ತು. ಮಳೆ ಒಂದು ಹತ್ತಿ ಬಿಟ್ಟೈತಿ, ಹಿಂಗಾಗಿ ಏನು ಮಾಡ್ಬೇಕಂತಲೇ ತಿಳಿವಲ್ತು. ಅದಕ್ಕೆ ಅಲ್ಲಿ ಮುಂದೆ ಎಲ್ಲರ ಮಳೆ ಇಲ್ದ ನಿಂದ್ರಿಸ್ದಾಗ ಅಲ್ಲಿ ಆದ್ರೆ ಹೇಳ್ತೀನಿ ರೀ. ರೂಟ್ ಏನು ಭಾಳ ಸಿಂಪಲ್ ಐತ್ರಿ. ಇರೋದ ಒಂದು ರೂಟ್. ನಮ್ದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಕಡೆಯಿಂದ ಬಂದರೆ ಸೀದಾ ಇಲ್ಲಿ ನಾವು ಸೀದಾ ಗೊಬ್ಬರ ಸರ್ಕಲಿಗೆ ಬರ್ತೀವಿ. ಗೊಬ್ಬರ ಸರ್ಕಲ್ಲಿಂದ ಸೀದಾ ಪುನಃ ಬೆಂಗಳೂರು ರೋಡ್ ಒಂದೇ ರೋಡ್ ರೀ. ಅಲ್ಲಿಂದ ಒಂದು 5-10 ಕಿಲೋಮೀಟ್ರ್ ಆಗ್ತೈತೆ ರೀ ಬರೀ. ನಮ್ದು ಇದು ರೀ ಗೊಬ್ಬರ ಬೈಪಾಸಿಗೆ ಬರೋಕೆ ಇಲ್ಲೇ ನೋಡ್ರಿ, ಮುಂದೆ ಕಾಣತೈತಿ ನಿಮಗೆ. ಈ ಕಡೆ ಇಲ್ಲೇ ಲೆಫ್ಟ್ ಸೈಡಿಗೆ ಐತೆ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲೇ ಐತೆ ನೋಡ್ರಿ, ಅದೇ ಲೆಫ್ಟ್ ಸೈಡ್ ರೀ. ಅದೇ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಕಡೆಯಿಂದ ಬರ್ತೈತಿ ರೀ. ಅದೇ ನಾವೀಗ ಹೋಗ್ಬೇಕಾಗಿದ್ದೆ ಈ ಕಡೆ ರೀ, ಸ್ಟೇಟ್ ರೀ, ಒಂದೇ ರೋಡ್ ರೀ. ಅದ್ರಾಗೇನು ಭಾಳ ಇದು ಇಲ್ಲ ರೀ, ಸ್ಟೇಟ್ ಒಂದೇ ರೋಡ್. ಇಲ್ಲೇ ಮ್ಯಾಲೆ ಒಂದು 5-10 ಕಿಲೋಮೀಟ್ರ್ ಹೋಗುತ್ತಲೇನೆ ಮ್ಯಾಗ ಲೆಫ್ಟಿಗೆ ಐತೆ ರೀ. ಅದು ಒಳಗೊಂದು ಕಾರ್ನ ಐತಿ, ಅಷ್ಟೇನು ಇದು ಇಲ್ಲ ರೀ. ಅದು ಇಲ್ಲಿ ನೋಡ್ರಿ, ಆ ಗಿಡ ಐತಲ್ರಿ, ಗಿಡದ ಪಕ್ಕನ ಒಂದು ರೋಡ್ ಐತಿ. ನಿಮ್ಗೆ ಹೇಳಿದ್ನಲ್ಲ ಒಂದು ಕರ್ವ್ ಐತಿ ಅಂತೇಳಿ. ಅದು ತಳಗಿನ ರೋಡ್. ಇಲ್ಲೇ ನಾವು ಬೈಪಾಸ್ ಮೇಲೆ ಇದ್ದೀವಿ. ತಳಗಿನ ರೋಡ್ ಪುನಃ ಬೆಂಗಳೂರು ರೋಡ್. ನಾವಿಲ್ಲೇ ಬೈಪಾಸ್ ಮೇಲೆ ಇದ್ದೀವಿ. ಅದು ಮರದ ಬಾಜುನೂ ಒಂದು ರೋಡ್ ಐತಿ, ಅದೇ ರೀ ಹೋಗೋದು ಒಳಗೆ ಹೋಗ್ತೀವಿ. ಅಲ್ಲಿ ನೆಕ್ಸ್ಟ್ ಗಾಡಿ ಪಾರ್ಕಿಂಗ್ ಮಾಡಿ ನಮ್ಮ ಹುಡುಗರದ್ದು ಇಂಟ್ರೊಡಕ್ಷನ್ ಕೊಡ್ತೇನೆ ನಿಮಗೆ. ಇದೊಂದು ಒಳಗೆ ಬಂದ್ವಿ. ಇಲ್ಲೇ ನೋಡ್ರಿ, ನಮ್ಮ ಗಾಡಿ ಪಾರ್ಕಿಂಗ್ ಮಾಡೀವಿ. ನೀವು ನಮ್ಮ ಹುಡುಗರು ಅದಾರ ನೋಡ್ರಿ, ಇಲ್ಲೇ ಕರ್ಕೊಂಡು ಹೋಗ. ಇವೊಂದು ಹೆಸರು ವಿನಾಯಕ್ ರೀ, ಕರ್ಕೊಂಡು ಹೋಗ. ಸಿದ್ದು ಬೈ, ಜೀವನ್ಗೌಡ, ನಮ್ಮ ಅನ್ನಪಣ್ಣ, ಇವ್ರು ನಮ್ಮ ಪ್ರಕಾಶ್ ಅವ್ರಿ. ಏನೋ ಮಾತಾಡತ್ತಿದಾರೆ ಇಲ್ಲೇ. ಅವ್ರ ಹಿಂದೆ ಅನ್ನಗಳು ಅದಾರಲ್ರಿ, ಅವ್ರೇನೋ ಕರ್ಕೊಂಡು ಹೋಗ್ತೇನೆ ಅಂದಾರ್ರಿ ಅಲ್ಲಿ ಒಳಗೆ, ಗುಡಿ ಒಳಗೆ ಇದು ಮಾಡೋಕ್ಕೆ. ನೋಡೋಣ ಅದ್ರ ಹಿಸ್ಟ್ರಿ ಬಗ್ಗೆ ಅವರೇ ಹೇಳಿಸ್ತೇನೆ ಅಂದಾರೆ. ಮುಂದೆ ಇಲ್ಲಿ ನೋಡ್ರಿ ಎಷ್ಟು ಜನ ಐತೆ ಅಂತ ಹೇಳಿ. ಹ್ಞೂ ರೀ, ಇವ್ರ ನೋಡ್ರಿ ಅನ್ನಗಳು ಕರ್ಕೊಂಡು ಹೋಗೋರು ಒಳಗೆ. ಇನ್ನೊಂದು ತಿಂಗ್ ನಿಮಗೆಲ್ಲ ಹೇಳಿದೆ ನಾನು, ಅದರ ಊರ ಹೆಸರೇ ಹೇಳಿಲ್ಲ. ಇದು ಚಬ್ಬಿ ಗಣಪತಿ ಅಂತಾರೆ. ಅದೇ ನೋಡ್ರಿ, ಇದು ಚಬ್ಬಿ ಅಂತ ಎಲ್ಲಿ ಅಂತ ಕೇಳಿದರೆ ಗೊತ್ತಾಗ್ಬಿಡ್ತೈತೆ ರೀ ನಿಮಗೆ. ಅಣ್ಣಾರೊಂದು ಕರ್ಕೊಂಡು ಹೋಗ್ತೀನಿ ಅಂದಿದ್ರೆ, ಇಲ್ಲಿ ನೋಡ್ರಿ ಊರಿನ ಹಿರಿಯರು ಅಣ್ಣಾರು ಕರ್ಕೊಂಡು ಹೋಗ್ತಾರೆ ಒಳಗೆ. ಬರ್ರಿ ಒಳಗೆ ಹೋಗಿ ಅದ್ರದ್ದು ಬಗ್ಗೆ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕನ್ನೋದು ನಂಗೆ ಭಾಳ ಇದು ಐತ್ರಿ. ನೋಡೋಣಂತ ಹೆಂಗೆ ಆಗ್ತೈತೆ ಅಂತ ನೋಡ್ರಿ. ನಾವು ಡೈರೆಕ್ಟಾಗಿ ಕರ್ಕೊಂಡು ಹೊಂಟಾನ ಅಣ್ಣ. ಅದು ರಶ್ ಭಾಳ ಇತ್ತು, ಪಾಳೆ ಗಿಳೆ ಬೇಡ, ನಾ ಹೇಳೇನು ಬರ್ರಿ ಅಂತ ಹೇಳಿ ಕರ್ಕೊಂಡು ಹೊಂಟಾನೆ. ಅದೊಂದು ಚಲೋ ಆಗೈತ್ರಿ ನಮಗಿಲ್ಲ ಅಂದ್ರೆ ಮೊದಲೇ ಸಾಕಾಗಿತ್ತು ಮಳ್ಯಾಗ ಸಿಕ್ಕೊಂಡೆ. ಅದ್ರಾಗ ಇದೊಂದು ಎಲ್ಲಿ ಪಾಳೆಪ್ಪ ಅಂತೇಳಿ ಸಾಕಾಗೋಗಿತ್ತು. ನನ್ನ ದೋಸ್ತ ಸಿಕ್ಕಾಗದಿದೆ ಹಂಗಾಗಿ. Kenapa? Ini surni. Ini surni.
ಸ್ಟೇಟ್ ಬಂದಿಲ್ಲ ಬೇರೆ ನೋಡ್ರಲ್ಲಿ ಬಂದ್ ಗುಳ್ಳೆನ ಗಣಪತಿ ಬಲಗಡೆ ಹೂವು ಕೊಟ್ಟ, ಅದಕ್ಕೆ ಪವಾಡ ಪುರುಷ ಅನ್ನೋದು ಅವಂಗೆ. ನೋಡ್ರಿ ಬಂದ್ ಗುಳ್ಳೆ ಆಶೀರ್ವಾದ ಮಾಡ್ಯಾನ. ಕೆಂಪು ಗಣಪತಿ ಇಡಾತಿರಲ್ರಿ, ಇದ್ರದ್ದು ಏನು ಸ್ಪೆಷಲ್, ಏನು ಇದ್ರದ್ದು ಪವರ್ ಏನು, ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿ. ಈ ಕೆಂಪು ಗಣಪತಿ ವಿಶೇಷತೆ ಅಂತಂದ್ರೆ ಪೂರ್ವಜರ ಕಾಲದಿಂದ ಬಂದಂತ ಒಂದು ಸಂಪ್ರದಾಯದ ಗಣಪತಿ ಇದು. ಅದು ಸಿಂಧೂರ ಎಂಬ ರಾಕ್ಷಸನ ವಧೆ ಮಾಡಿದಂತ ಗಣಪತಿ. ಆ ಸಿಂಧೂರ ಎಂಬ ರಾಕ್ಷಸನ ವಧೆ ಮಾಡಿದ ನಂತರ ಉಗ್ರ ಅವತಾರ ತಾಳಿ ಅವನ ರಕ್ತವನ್ನೆಲ್ಲ ಮೈ ಮೇಲೆ ಹಾಕೊಂಡಾಗ ಆ ರಕ್ತದ ಬಣ್ಣ ಉಗ್ರ ಗಣಪತಿ ಅದು. ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ನಮಗೂ ಗೊತ್ತಿಲ್ಲ. ಒಂದೊಂದು ಮನೆಯವರು ಒಂದೊಂದು ಕಥೆ ಹೇಳ್ತಾರ. ಆದ್ರೆ ಪೂರ್ವಜರ ಕಾಲದಿಂದ ಬಂದಿದ್ದು ಅದು ಸುಮಾರು ಎಷ್ಟು 2-3 ತಲೆಮಾರ್ಲಿಂದ ನಾವು ಕೇಳ್ಕೊಂತ ಬಂದಿದ್ದು. ನಮ್ಮ ಅಜ್ಜ ಅಜ್ಜಿ ಹೇಳ್ತಿದ್ರು, ನಮ್ಗ ಗೊತ್ತಿಲ್ಲ ಅದು ಹಿಂದಿಂದ ಬಂದಿದ್ದು ಅಂತೇಳಿ. ಆದ್ರೆ ಈ ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ, ಈ ಗಣಪತಿ ತರಬೇಕಾದ್ರೆ ನಾವು ಪಲ್ಲಕ್ಕಿ ಒಳಗನ ತಗೊಂಡ್ಬರ್ತೈತಿ. ಗಣಪತಿ ಅಂತ ಹೇಳಿ ಅದು ಪಲ್ಲಕ್ಕಿ ಮಾಡಿಸಿದೈತಿ. ಆ ಪಲ್ಲಕ್ಕಿ ಒಳಗನ ನಾವು ಮೆರವಣಿಗೆ ಮಾಡ್ಕೊಂಡು ವಿಜೃಂಭಣೆಯಿಂದ ಮೊದಲಿಂದನೂ ಕೂಡ ಅದೇ ತರ ನಡ್ಕೊಂಡು ಬಂದಿದ್ವಿ. ಜನ ಬರಕತ್ಬಿಟ್ಟು ಈಗ ಸುಮಾರು ಒಂದು 30-35 ವರ್ಷ ಆಗ್ತದೆ. ಅದಕ್ಕಿಂತ ಮೊದಲೆಲ್ಲ ನಮ್ಮ ಬಳಗ ಎಲ್ಲ ಬರ್ತಿತ್ತವಾಗ. ಅದಕ್ಕಿಂತ ಮೊದಲೆಲ್ಲ ನಮ್ಮ ಬಳಗ, ನಮ್ಮ ಸಂಬಂಧಿಕರೆಲ್ಲ ಬರ್ತಿದ್ರು. ಅವ್ರಿಗೆಲ್ಲ ಚಲೋ ಆಡ್ಸಕತ್ತ ನಮಗೆ ಬೇಕಾದವ್ರಿಗೆಲ್ಲ ಹೇಳ್ಕೊಂತ ಹಂಗ ಒಬ್ರು ಬಂದವ್ರು ಚಲೋ ಆಡ್ಸು, ಮತ್ತೊಬ್ರಿಗೆ ಹೇಳಿದ್ರು, ಮತ್ತೊಬ್ರು ಹೇಳಿದ್ರು. ಹಂಗ ಈಗ ಏನಾಗಿತ್ತು ಅಂತಂದ್ರೆ ಇಡೀ ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯದ ಜನ ಜೊತೆ ಬರಕತ್ತಿದ್ರು. ಹೊರ ರಾಜ್ಯದಿಂದ, ಹೊರ ದೇಶದವ್ರು ಇಲ್ಲ, ಹೊರ ರಾಜ್ಯದವ್ರು ಬರ್ತಾರ. ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಅವ್ರು ಸಂಕಲ್ಪ ಮಾಡ್ಕೊಂಡು ಏನೋ ಬೆಟ್ಟ ತಗೊಂಡು ಹೋಗಿ ಅದನ್ನ ಪೂಜೆ ಮಾಡ್ಕೊಂತ ಹೋದ್ರು ಅಂತಂದ್ರೆ ಎಲ್ಲ ಈಡೇರೈತಿ ಅಂತ ನಮಗಾದ ಅನುಭವ. ನಾವು ಮನೆಯವರು ನಮಗ ಎಷ್ಟೋ ಅನುಭವಗಳು ಆಗ್ಯಾವ. ಹಂಗ ಜನರಿಗೆ ಒಂದು ಅನುಭವ ಆಗಾಕತ್ತಾವ ಅನ್ನೋ ಒಂದು ಇದ್ರಲಿಂದನ ಇಷ್ಟೆಲ್ಲ ನಡ್ದೈತಿ ಅಂತ ನನ್ನ ಒಂದು ಇದು. ಯಾಕಂದ್ರೆ ಯಾವ್ದೋ ಒಂದು ಇದು ಇದ್ರು ಸುಮ್ಮನೆ ಅಂತೂ ಆಗಕ್ ಸಾಧ್ಯ ಇಲ್ಲ. ಆ ಒಂದು ನಂಬಿಕೆ ಇಟ್ಕೊಂಡು, ನಂಬಿಕೆನ ಒಂದು ಗಣಪ ಅಂತ ಅನ್ನೋ ಒಂದು ಇದು ನಡ್ದೈತೆ. ಈಗ ನಮ್ದು ಕುಲ್ಕರ್ಣಿ ಅವ್ರಿಗೆಲ್ಲ 3 ದಿನಕ್ಕೆ ಹೋಗ್ತಾವು. ನಮ್ದು ಹಳ್ಳಿ ಒಳಗೆ ಕುಲ್ಕರ್ಣಿ ಅವ್ರ ಗೌಡ್ರು ಅಂತ, ಶಾಣಬೊಬ್ಬರು ಗೌಡ್ರು ಅಂತ. ನಮ್ದು ಗೌಡ್ರು ಮಾಡಿತಾನ, ನಮ್ದು 5 ದಿನಕ್ಕೆ ಹೋಗ್ತದೆ ಗಣಪತಿ. ಅವ್ರು ಎಲ್ಲ 3 ದಿನಕ್ಕೆ ಹೋಗ್ತಾವ. ಇದು ಮೊದ್ಲಿಂದ ಬಂದಂತದ್ದು. ಮತ್ತೆ ಪೂರ್ವಜರ ಕಾಲದಾಗ ಅವ್ರದ್ದು ಕೂಡ 5 ದಿನ ಇತ್ತು. ಆ ನಂತರ ಅವ್ರು 3 ದಿನ ಮಾಡ್ಕೊಂಡಿದ್ದು. ಈಗ ಇಡೀ ಊರೊಳಗೆ ನೀವು ಈ ಕೆಂಪು ಗಣಪತಿ ಎಷ್ಟು ಇಡ್ತೀರಿ? ಕೆಂಪು ಗಣಪತಿ ಅಂದ್ರೆ ಪೂರ್ವಜರ ಕಾಲದಾಗ ಇದ್ದಿದ್ದು 2, ಕುಲ್ಕರ್ಣಿ ಅವರು ಗೌಡ್ರು ಅಂತೇಳಿ. ಆ ನಂತರ ಅವ್ರೆಲ್ಲ ಡಿವೈಡ್ ಆದಂಗ, ಅಂತಮ್ರೆಲ್ಲ ಡಿವೈಡ್ ಆದಂಗ ಏನಾಯ್ತು ಅಂತಂದ್ರ ಬೇರೆ ಬೇರೆ ಇಟ್ಕೊಂತ ಹೊಂಟ್ರು. ಹಿಂಗಾಗಿ ಗಣಪತಿಗಳು ಕುಲ್ಕರ್ಣಿ ಅವ್ರ ನೀವು 7 ಆಗ್ಯಾವು, ನಮ್ಮ 3 ಆಗ್ಯಾವ. 2 ಇದ್ದಿದ್ದು ನಮ್ಮ ಗೌಡ್ರ ಮನೆ ಒಂದು 3 ಆಗ್ಯಾವು. 9 ಆಮೇಲೆ ಇನ್ನೊಂದು ಇವ್ 10 ಗಣಪತಿ ಅಷ್ಟಲ್ಲ, ನಮ್ಮ ಊರಾಗ ಕೆಲವೊಂದು ಮನಿ ಒಳಗೂ ಕೆಂಪು ಗಣಪತಿ ಅದಾವು. ಅವು ಬೆಳಕಿಗೆ ಬಂದಿಲ್ಲ ಅದಾವು. ಅವು ಕೂಡ ಮೊದ್ಲಿಂದ ಇದ್ದಿದ್ವ. ಅದು ಚಪ್ಪಿ ಒಳಗನ ಹೆಂಗ್ ಬಂದೈತಿ ಅಂತ ನನಗೂ ಗೊತ್ತಿಲ್ಲ. ಅದು ಪೂರ್ವಜರ ಕಾಲದಾಗಿಂದ ಬಂದಿದ್ದದು. ಆದ್ರ ಇದನ್ನ ಯಾವಾಗ್ಲೂ ಬದ್ಲಿ ಮಾಡಿಲ್ಲ. ಕೆಂಪು ಬಣ್ಣದ ಮೈಬಣ್ಣ ಕೆಂಪನ್ನ, ಆಮೇಲೆ ದೋತ್ರ ಯಾವತ್ತಿದ್ರು ಹಸಿರ. ಹೌದೌದು. ಆಮೇಲೆ ಕುಂಡ್ರು ಪದ್ಧತಿ ಕೂಡ ಏನು ಬದಲಾವಣೆ ಆಗಿಲ್ಲ, ಬದಲಾವಣೆ ಮಾಡಿಲ್ಲ. ಅದು ಮೊದ್ಲಿಂದ ಕೂಡ ಇದೇ ತರ ನಡ್ ಬಂದಿದ್ದು. ಗಣಪತಿ ರೂಪದೊಳಗ ನಾವು ಬೆಟ್ಟ ಕೊಡ್ತೇವೆ. ಬೆಟ್ಟದ ಏನೋ ಸ್ಪೆಷಲ್ ಅಂತಾರೆ. ಸ್ಪೆಷಲ್ ಅಂತ ಏನಿಲ್ಲ, ಅವನ ಗಣಪತಿ ಅಂತ ಹೇಳಿ ತಿಳ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು. ನಾವು ಸಂಕಲ್ಪ ಮಾಡ್ಕೊಂಡು, ಈಗ ನೀವು ಒಂದೇನೋ ಸಂಕಲ್ಪ ಮಾಡಿ ಬೆಟ್ಟ ತಗೊಂಡು ಹೋದ್ರಿ ಅಂದ್ರೆ ನಾವು ಹೇಳ್ತೇವೆ ಇದನ್ನ ನೀವು ದೇವ್ರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿ. ಆಮೇಲೆ ಅದನ್ನ ನೀರ್ ಹಚ್ಚಿ ಇದು ಮಾಡ್ಬಾರ್ದು ಅಂತೇಳಿ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಡ್ರಿ, ಅದನ್ನ ಡಬ್ಬಿನ ಪೂಜೆ ಮಾಡ್ಕೊಂತ ಹೋಗ್ರಿ ಅಂತ. ನೆಕ್ಸ್ಟ್ ಇಯರ್ ಗಣಪತಿ ಹೋಗಿ ಮುಂದೆ ನಿಮ್ಮ ಮನೆಯ ಗಣಪತಿ ಸ್ಥಿತಿ ಕಳ್ಸೋದು. ಅದನ್ನ ಬೇಕಂದ್ರೆ ನೆಕ್ಸ್ಟ್ ಇಯರ್ ಮತ್ತೊಂದು ಬೆಟ್ಟ ತಗೊಂಡು ನೀವು ಪೂಜೆ ಮಾಡ್ಕೊಂತ ಹೋಗ್ಬೋದು. ಆಮೇಲೆ 1 ವರ್ಷ 2 ವರ್ಷ 3 ದೇವ್ರತ್ತು ಎಂದು ಕಂಡೀಷನ್ ಹಾಕುದಿಲ್ಲ. ಕೆಲವೊಬ್ರು ಹೇಳ್ತಾರಂತ 3 ವರ್ಷ ಬರ್ಬೇಕು, 2 ವರ್ಷ ಬರ್ಬೇಕು. ಹೌದು, ಕೆಲವೊಬ್ಬರಿಗೆ ಅನುಕೂಲ ಆಗುದಿಲ್ಲ. ಹೌದು, ಕೆಲವೊಂದು ದೊಡ್ಡ ಅಧಿಕಾರಿಗಳು ಬರ್ತಾರೆ, ಅವ್ರಿಗೆ ಅನುಕೂಲ ಆಗುದಿಲ್ಲ. ಕೆಲವೊಂದು ರಾಜಕಾರಣಿಗಳು ಇರ್ತಾರೆ, ಅವ್ರಿಗೆ ಅನುಕೂಲ ಆಗುದಿಲ್ಲ. ಈಗ ನೀವು ಮೀಡಿಯಾದಾರ ಎಲ್ಲೋ ಅಂತ ಹೇಳಿದಿರ್ಬೋದು, ನಿಮ್ಗೆ ಅನುಕೂಲ ಆಗಕ್ಕಿಲ್ಲ. ಆಮೇಲೆ ಕೆಲವೊಂದು ಜನರಿಗೆ ಏನೇನೋ ಅನಾನುಕೂಲ ಆಗ್ಬೋದು. ನೆಕ್ಸ್ಟ್ ಇಯರ್ ಬರ್ಲಿಲ್ಲ ಗಣಪನ ಶಾಪ ಕೊಟ್ಟುದಿಲ್ಲ, ಕೊಡ್ತಾನ ಅನ್ನೋ ಭಾವನೆ ಅಂತ ನಾನು ಅಂದ್ಕೊಂಡನಿ. ಆದ್ರೆ ಜನ ಅದನ್ನ ಹಂಗ ನಮ್ಮಲ್ಲಿ ಅವ್ರು ಹಂಗ ಹೇಳಿ ಪಾಪ ಜನರಲ್ಲಿ ಬಿಂಬಿಸ್ಬಿಟ್ರ. ಅದು ನನ್ನ ದೃಷ್ಟಿ ಒಳಗೆ ಅದಲ್ಲ ಅಂತ. ಯಾಕಂದ್ರೆ ನಾವು ನಡ್ಕೊಳ್ಳೋದ್ರ ಮೇಲೆ
ನಾವು 3 ವರ್ಷ ಯಾಕೆ ಬರ್ಬೇಕು, 30 ವರ್ಷ ಯಾಕೆ ಬರ್ಬಾರ್ದು? ಅದು ಸರಿ. ಯಾಕೆ 1 ವರ್ಷ ಬಂದು ಬಿಡ್ಬೋದಲ್ಲ, ಅದಕ್ಕೆ ಯಾವುದೇ ಕಂಡೀಷನ್ ಇಲ್ಲ. ಈಗ ಇನ್ನೊಂದಂದ್ರೆ ಈಗ ನಾ ಕೇಳ್ಪಟ್ಟಿರೋ ಪ್ರಕಾರ ಏನೈತ್ರಿ 3 ದಿನ ಇಡ್ತಾರ ಅಂತ ಹೇಳ್ತಾರೆ ಗಣಪತಿ. ಅಂದ್ರೆ ಈಗ ಏನ್ ಮಾಡ್ತಾರಿ, ಬರ್ಬೇಕ್ ಅಂದಿರ್ತಾರಿ, ಈಗ 3 ದಿನ ಒಳಗ್ ಬರಾಕ ಆಗಂಗಿಲ್ಲ. ಈಗ ನೀವು 5 ದಿನ ಇಡ್ತೀರಿ. ಮೊದ್ಲಿಂದ 5 ದಿನ ಈಗ 5 ದಿನ ಈಗ ಅಂದ್ರೆ ಈಗ 3 ಮನೆತನ 5 ದಿನದ ಮಟ್ಟ ನೋಡ್ಬೋದು. ಸೇಮ್ ಗಣಪತಿ ಆಶೀರ್ವಾದ ಎಲ್ಲ ಸೇರಿ 5 ದಿನ 5ನೇ ದಿನಕ್ಕೆ ನಮ್ದು ಹೋಗುದು ರಾತ್ರಿ. ಈಗ ಒಟ್ಟು ಈಗ ಬರೋರ್ಗೆ ಏನಾರ ಇತ್ತ 5 ದಿನ ಮಟನು ಟೈಮ್ ಐತಿ, ಬಂದು ಬರ್ಬೋದು. ಇನ್ನು 2 ದಿನಾನು ಅನುಕೂಲ ಐತಿ. ಅದೇನು ಅವ್ರು ಮೊದ್ಲಿಂದ ಏನೈತಲ್ಲ ಅವ್ರು 3 ದಿನಕ್ಕೆ ಅದಕ್ಕಿಂತ ಬಂದ ಪೂರ್ವಜರ ಕಾಲದಾಗ 5 ದಿನಾನೇ ಇತ್ತು ಅವ್ರದ್ದು. ಆದ್ರೆ ಅವ್ರು 3 ದಿನ ಮಾಡ್ಕೊಂಡ್ರು ನಂತರ. ಅದೇನೋ ಅವ್ರ ಗುರುಗಳು ಹೇಳಿದ್ರು ಅಂತ ನಾವು ಹೇಳ್ತಾರ, ಅದು ನಮಗ್ ಗೊತ್ತಿಲ್ಲ. ಆದ್ರೆ ಮೊದ್ಲಿಂದ ಮಾತ್ರ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬಾಜೂರು ಹಳ್ಳಿಕಟ್ಟಿ ಅಂತ ಐತಿ, ಅಲ್ಲಿಂದ ಗಣಪತಿ ತಗೊಂಡ್ಬರ್ತಿದ್ರು. ಒಂದ ಪಲ್ಲಕ್ಕಿ ಒಳಗೆ 2 ಗಣಪತಿ, ಅಂದ್ರೆ ಶಾನಭಾವ್ರದ್ದು ಗೌಡ್ರದ್ದು 2 ಗಣಪತಿ ಒಂದ ಪಲ್ಲಕ್ಕಿ ಒಳಗೆ ತರುವಾಗ, ಆವಾಗ ನಮ್ ಹಿರಿಯರ ಕಾಲದಾಗ ಮಳೆಗಾಲ ಬಾಳವಾಗ, ಆ ಮಳೆಗಾಲ ಕೆರಿ ದಂಡಿ ಮೇಲೆ ಬರುವಾಗ ಅದೇನೋ ಸ್ವಲ್ಪ ಇದಾಗಿ ಗಣಪತಿ ಮುಕ್ಕಾಗಿ ಇಲ್ಲಿ ಊರಾಗ ಬಂದು ಯಾರ್ದೋ ಕಡೆಯಿಂದ ಇಲ್ಲಿ ಆರ್ಯಾರ ಅಂತ ಹೇಳಿ ಮರಾಠರ ಪೈಕಿ ಅವ್ರ ಕಡೆಯಿಂದ ಹಸೆ ಗಣಪತಿ ಮಾಡಿ ಆ ವರ್ಷ 2 ಮನೆಯವರು ಹಸೆ ಗಣಪತಿ ಇಟ್ರಂತ. ಅಲ್ಲಿಂದ ಇಲ್ಲೇ ಮಾಡಕ್ ಶುರು ಮಾಡಿದ್ರು, ಅಲ್ಲಿ ಬಿಟ್ರು ಅಂತ. ಆ ನಂತರ ಆ ಮನೆ ಮಾಡೋರಿಲ್ಲ ತಕ್ಷಣ ಬಡಿಗೇರು ಅಂತ ಹೇಳಿ ಹಿಂದ ಲಚ್ಚಪ್ಪ ಅಂತ ಹೇಳಿದ್ರು, ಅವ್ರಪ್ಪ ಈರಪ್ಪ, ಅವ್ರ ಮಕ್ಕಳು ಲಚ್ಚಪ್ಪ ಆಮೇಲೆ ಹನುಮಂತಪ್ಪ ಅಂತ ಹೇಳಿ. ನಮ್ದೊಂದು ಆಮೇಲೆ ಕುಲ್ಕರ್ಣಿ ಅವ್ರದ್ದು ಇಬ್ರು ಅಣ್ಣ ತಮ್ಮ ಮಾಡ್ತಿದ್ರು. ಈಗ ಅವ್ರ ಮಕ್ಕಳು ಮಾಡ್ತಾ ಇದಾರ, ಅವ್ರ ಮೊಮ್ಮಕ್ಕಳು ಮಾಡಕತ್ತಾರೆ. ಇದು ಎಲ್ಲ ಮೊದ್ಲಿಂದ ನಡೆದು ಬಂದಂತ ಒಂದು ರೂಪ ಏನಂದ್ರೆ ರಾಕ್ಷಸನ ಕೊಂದಿದ್ದ ಅದರ ಸಿಂಧೂರ ಎಂಬ ರಾಕ್ಷಸನ ದೇವಾನು ದೇವತೆಗಳೆಲ್ಲ ಗಣಪತಿಯಲ್ಲಿ ಮೊರೆ ಹೋದಾಗ, ಆ ಸಿಂಧೂರ ಎಂಬ ರಾಕ್ಷಸನ ಉಪಟಳ ಹೆಚ್ಚಾದಾಗ ಅವರು ಎಲ್ಲರೂ ಆ ಗಣಪತಿಗೆ ಮೊರೆ ಹೋದಾಗ ಗಣಪತಿ ಏನ್ ಮಾಡ್ತಾನ, ಉಗ್ರಾವತಾರ ತಾಳಿ ಸಿಂಧೂರ ಎಂಬ ರಾಕ್ಷಸನ ವಧೆ ಮಾಡಿ ಅವನ ಎಲ್ಲ ಬಟ್ಟೆ ಎಲ್ಲ ಬಗೆದು ಆ ಉಗ್ರ ಅವತಾರ ತಾಳಿ ರಕ್ತ ಎಲ್ಲ ತನ್ನ ಅಂದ್ರೆ ಅಷ್ಟೊಂದು ಉಗ್ರ ತರ ಇದ್ದು ಅದೇ ರೂಪ. ಅದಕ್ಕೆ ಬೆಟ್ಟನ ಯಾಕೆ ಇದು ಮಾಡಿದ್ರು ಅಂತಂದ್ರ, ಈಗ ನೋಡ್ರಿ ಬ್ಲಡ್ ಏನಕ್ಕತಿ ಅಂತಂದ್ರ ಆ ನಂತರ ಅದು ಬ್ರೌನ್ ಕಲರ್ ಬರ್ತದೆ. ಬ್ರೌನ್ ಕಲರ್ಗೆ ಬೆಟ್ಟ ಅಂದ್ರೆ ಅದು ಬೆನಕ ಅಂತೇಳಿ ನಾವು ಆ ಟೈಪ್ ಬೆನಕ ಅಂತಂದ್ರೆ ಗಣಪ ಅಂತ. ಅಡಿಕೆ ಬೆಟ್ಟನ ರಕ್ತದ ಇದ್ರೊಳಗೆ ಆ ಒಂದು ಇದು ಮಾಡ್ಕೊಂಡು ಅದು ಗಣಪತಿ ಅಂತ ಹೇಳಿ ನಾವು ಅದನ್ನ ಪೂಜೆ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಅಕ್ಕವು ಅನ್ನುವಂತ ಒಂದು ಪ್ರತೀತಿ ನಡೆದು ಬಂದದ್ದು ಮೊದಲಿಂದ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ನೋಡ್ರಿ ಬಂದ್ಬಿಟ್ಟು ದಾಸೋಹ ರೀ, ಊಟದ ವ್ಯವಸ್ಥೆ ಐತ್ರಿ. ಇಲ್ಲಿ 3 ದಿನಾನು ಊಟದ ವ್ಯವಸ್ಥೆ ಇರ್ತೈತ್ರಿ. ಬೆಳತಾನಕ್ಕೆ 3 ದಿನ ಒಟ್ಟು ಎಷ್ಟರ ಉಣ್ರಿ ಎಷ್ಟರ ಬಿಡ್ರಿ ಒಟ್ಟು ಇಲ್ಲ 3 ದಿನದ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರ್ತೈತ್ರಿ. ಇದೊಂದು ಭಾರಿ ಬೆಸ್ಟ್ ಐತಿ ನೋಡ್ರಿ. ಯಾವಾಗ ಬೇಕಾದ ಭಕ್ತಾದಿಗಳು ಬರ್ತಿರ್ತಾರಲ್ಲ ಅವ್ರು ಅದ್ರ ಸಂಬಂಧ ಮಾಡ್ಸ್ಯಾರ ನೋಡ್ರಿ. ಇದು ಬೆಸ್ಟ್ ಮಾಡ್ಸ್ಯಾರ, ಇಲ್ಲ ಚಲೋ ಐತಿ. ನಾವಂತೂ ಟೇಸ್ಟ್ ಮಾಡಿದ್ವಿ, ಬಂದವರೆಲ್ಲರೂ ಟೇಸ್ಟ್ ಮಾಡಿದ್ವಿ, ಭಾರಿ ಬೆಸ್ಟ್ ಇರ್ತೈತಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಕಂಟಿನ್ಯೂ ಹಿಂಗೆ ನೋಡ್ತೀರಿ, ಬೇರೆ ಬೇರೆ ಥರ ವಿಡಿಯೋ ಹಾಕ್ತಿರ್ತೀನಿ. ಓಕೆ ಬಾಯ್.